ತಾಳಿಕೋಟಿ ತಾಲೂಕಿನ ತಮ್ಮದಡ್ಡಿ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾಗಿ ಬಸನಗೌಡ ಚೆನ್ನಮಲ್ಲಪ್ಪ ಗೌಡ ಬಗಲಿ ಮತ್ತು ಉಪಾಧ್ಯಕ್ಷರಾಗಿ ಸಂಗಣ್ಣ ಬಸವಂತರಾಯಕ ರೆಡ್ಡಿಯವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣಾ ಅಧಿಕಾರಿಯಾಗಿ ವೀರೇಶ್ ಬಳಿಗಾರ್ ಅವರು ಫಲಿತಾಂಶವನ್ನು ಘೋಷಿಸಿದರೆ, ಸಂಘದ ಕಾರ್ಯದರ್ಶಿ ವೀರೇಶ್ ಸಾಸನೂರ್ ಅವರು ಸಹಾಯಕ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು. ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಬಗಲಿ ಮತ್ತು ಕರಡ್ಡಿಯವರ ಬೆಂಬಲಿಗರು ಪಟಾಕಿ ಸಿಡಿಸಿ, ಸಿಹಿ ಹಂಚಿ ಸಂಭ್ರಮಾಚರಣೆಯಲ್ಲಿ ತೊಡಗಿದರು. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಬಸನಗೌಡ ಬಗಲಿಯವರು ಮಾತನಾಡಿ, ಸದಸ್ಯರು ನಮ್ಮ ಮೇಲೆ ವಿಶ್ವಾಸವಿಟ್ಟು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವರ ವಿಶ್ವಾಸಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ಸಂಘದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ತಿಳಿಸಿದರು. ನಿರ್ದೇಶಕ ಸಿದ್ದನಗೌಡ ಅಂಗಡಗೇರಿ ಮಾತನಾಡಿ, ಬಗಲಿಯವರ ನೇತೃತ್ವದಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಸಂಘದ ಏಳಿಗೆಗಾಗಿ ಶ್ರಮಿಸುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರಾದ ಸಿದ್ದನಗೌಡ ಬಸರಕೋಡ, ಬೀರಪ್ಪ ದೇವಣ್ಗಾಂವ್, ಶ್ರೀಮತಿ ಬಸಮ್ಮ ಚಂದ್ರಶೇಖರ್ ಕೋಳೂರು, ಶ್ರೀಮತಿ ನೀಲಮ್ಮ ಸೋಮನಗೌಡ ಬಂಟನೂರ, ಧೂಳಪ್ಪ ದೊಡ್ಡಮನಿ, ಬಸನಗೌಡ ಕುಂಟರೆಡ್ಡಿ, ವಾಲಪ್ಪ ಲಮಾಣಿ, ಭೀಮಣ್ಣ ವಾಲಿಕಾರ, ರಾಮನಗೌಡ ಮೆಣಜಗಿ ಸೇರಿದಂತೆ ಗ್ರಾಮದ ಹಿರಿಯರು, ಗಣ್ಯರು ಹಾಗೂ ಅಭಿಮಾನಿಗಳು ಉಪಸ್ಥಿತರಿದ್ದರು. ವರದಿ ಅಬ್ದುಲ್ ಗನಿ ಮಖಾಂದಾರ್, ಜಿಲ್ಲಾ ವರದಿಗಾರರು, ಎಸ್ಸಿಎನ್ ಟಿವಿ ನ್ಯೂಸ್, ತಾಳಿಕೋಟಿ. ಹಾಗೂ ಇವರು ಸೂಚಕರಾಗಿರುತ್ತಾರೆ ಹಾಗೂ ಶ್ರೀ ರಾಮನಗೌಡ ಮದನ ಮೆಣಜಗಿ ಇವರು ಅನುಮೋದಕರಾಗಿ ತಮ್ಮ ಅನುಮೋದನೆ ನೀಡಿರುತ್ತಾರೆ. ಅದರಂತೆ ನಾಮಪತ್ರಗಳನ್ನು ಪರಿಶೀಲಿಸಲಾಗಿ ಈ ಒಂದು ನಾಮಪತ್ರ ಹಿಂಪಡೆಯಲು ಸದರಿಯವರಿಗೆ ಕಾಲಾವಕಾಶ ನೀಡಲಾಗಿ ಸದರಿಯವರು ನಾಮಪತ್ರವನ್ನು ಹಿಂಪಡೆದೇ ಇರುವುದರಿಂದ ಈ ಒಂದು ಅಧ್ಯಕ್ಷರ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಸಿರುವಂತಹ ಶ್ರೀ ಬಸನಗೌಡ ಚೆನ್ನಮಲ್ಲಪ್ಪಗೌಡ ಬಗಲಿ ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಘೋಷಿಸುತ್ತಾರೆ. ಅದೇ ರೀತಿಯಾಗಿ ಶ್ರೀ ಸಂಗಣ್ಣ ಬಸವಂತರಾಯಕ ರೆಡ್ಡಿ ಇವರು ಉಪಾಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಘೋಷಿಸುತ್ತಾರೆ. ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ತಮ್ಮ ಸ್ಥಾನಗಳನ್ನು ಅಲಂಕರಿಸಬೇಕೆಂದು ಎಲ್ಲರ ಪರವಾಗಿ ವಿನಂತಿಸುತ್ತೇನೆ. ಅಧ್ಯಕ್ಷರಾಗಿ ಶ್ರೀಯುತ ಬಸನಗೌಡ ಚೆನ್ನಮಲ್ಲಪ್ಪಗೌಡ ಬಗಲಿಯವರು ಸತತ 2ನೇ ಬಾರಿ ಅಧ್ಯಕ್ಷರಾಗಿದ್ದರು, 1 ಬಾರಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಮತ್ತು ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಶ್ರೀ ಸಂಗಣ್ಣ ಬಸವಂತರಾಯಕ ರೆಡ್ಡಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ಸಂಘ ಒಂದು ಶತಮಾನೋತ್ಸವ, ಸಂಘ ಸ್ಥಾಪನೆಯಾಗಿ ಶತಮಾನೋತ್ಸವ ಆಗಿದೆ. ಸಂಘದ ನಾವೆಲ್ಲ ಸದಸ್ಯರು ಕೂಡಿಕೊಂಡು ಒಂದು ಅಭಿವೃದ್ಧಿ ಪಥದತ್ತ ಹೋಯ್ತು ಅಂತೇಳಿ ನಾವು ವಿಶ್ವಾಸದಿಂದ ಅಧ್ಯಕ್ಷರು ಒಂದು ಮಾತು ಹೇಳಿಬಿಡ್ರಿ. ಎಲ್ಲ 12 ಸದಸ್ಯರು ಒಗ್ಗಟ್ಟಾಗಿ ನನ್ನ ಅವರು ಆಯ್ಕೆ ಮಾಡ್ಯಾರ. ಅವ್ರಿಗೇನು ಧಕ್ಕೆ ಅಲ್ಲದಾಗ 12 ಮಂದಿನೂ ಒಗ್ಗಟ್ಟಾಗಿ ಅಭಿವೃದ್ಧಿಗೆ ಕೆಲಸ ಮಾಡ್ಕೊಂಡು ಸಮಸ್ಯೆ ಬಂದಾಗ ನೋಡ್ಕೊಂಡು